ಬಾಸಿರಣ್ಣ ಇಂತ ಒಳ್ಳೆ ಪ್ರಚಾರ ಎಲ್ಲ ಮಾಡ್ಬೇಕು ಮೊನ್ನೆ ಬೆಂಗಳೂರಿಗೆ ಕಾಚು ಅನ್ಸ್ಕೋರಲ್ಲ ಹೌದು ಕಾಚೆ ಹೊಡ್ಸಕ್ ಹೋಗಿದ್ದೆ ಮಳೆ ಜೋರು ಬತ್ತಿತ್ತಲ್ಲ ಕಾಚೆಲ್ಲ ಹೊರಟಿದ್ದೆ ಕಾಚೆ ಹೊಣಿತ್ತ ತಗೊಂಡಿತ್ತ ನಂಗೋದಿತ್ತ ಅದು ರಿಯಾಕ್ಷನ್ ಹೇಗಿತ್ತೆ ರಿಯಾಕ್ಷನ್ ಚಂಡಿ ಕಾಚ ಹಾಕೊಂಡ್ರೆ ತ್ಯಾಮ ತ್ಯಾಮ ಅತ್ತ ಇದು ಸಮ ಒಣದ ಇಪ್ಪಕ್ ಹೋಯ್ ರಿಯಾಕ್ಷನ್ ಒಳ್ಳೇದಿತ್ತು ನಾ ಹಂಗಲ್ಲ ಮಾಡೋಕೆ ಏನದ ಜನ್ ರಿಯಾಕ್ಷನ್ ಹಂಗಿತ್ಕೆ ಏನದ ಜನರ ರಿಯಾಕ್ಷನ್ ಅಲ್ಲ ಮರಯ್ಯ ಜನ ಎಂತಕ್ ರಿಯಾಕ್ಷನ್ ಕೊಡ್ತಾರ ನಾ ಕಾಚ ಹೈಕೊಂಡ್ರ ಅವ್ರಿಗೇನ ಹೈಕೊಂಡ್ದಿದ್ರ ಅವ್ರಿಗೇನ ನಾನು ಬರ್ದೇ ಬಂದ್ರು ಅವ್ರು ಎಂತಕ್ ಮರ ರಿಯಾಕ್ಷನ್ ಕೊಡ್ತಾರ ಓ ನಿಮ್ ರಿಯಾಕ್ಷನ್ ಅಲ್ಲ ಮರ ಜನ್ ರಿಯಾಕ್ಷನ್ ಹೇಗಿತ್ ಮಾಡೋಕೆ ಏನದ ಜನರ ರಿಯಾಕ್ಷನ್ ಆ ವಿಚಾರದ ಬಗ್ಗೆ ಅದೇ ಭಾಸ್ಕರಣ್ಣ ಅದನ್ನ ಹೇಳ ಅದಕ್ಕ ಮರಯ್ಯ ಆ ವಿಡಿಯೋಕ್ಕೆ ಸ್ವಲ್ಪ ರಿಯಾಕ್ಷನ್ ಬಂದದ್ದಲ್ಲ ಒಬ್ರು ಸಾಗರದವ್ರು ಪುರುಷೋತ್ತಮ್ ತಲವಾಟ್ರ ಅವ್ರೆ ಅಂತ ಹೇಳಿರ್ ಗೊತ್ತಿತ್ತಾ ಹೌದೇ ಅವ್ರು ಹೇಳಿರ ಉಡುಪ್ರೆ ನೀವು ಬೆಂಗಳೂರಿಗೆಲ್ಲ ಹೋಗಿ ಇದು ಕಾಚ ಒಣಸೋ ಅಗತ್ಯ ಇಲ್ಲ ಸುಮಾರು ಬಸ್ ಖರ್ಚು ಆಗ್ತಲೆ ಈಗ ಒಂದ್ ಮಿಷನ್ ಬಂದಿತ್ತು ಕಾಚ ಒಣಸಕ್ಕೆ ಅದ್ರೊಳಗೆ ಹೈಯೆಸ್ಟ್ ಕಾಚ ಒಣಿತ್ತು ಅಂದಿರ ಕಡೆ ಮತ್ತೊಬ್ರು ನಮ್ಮ ನಾಗರಾಜ್ ಅಡಿಗಳು ಅಂತ ಹೇಳಿರ್ ಗೊತ್ತಿತ್ತಾ ನಿಮ್ಗೆ ನಾಗರಾಜ್ ಅಡಿಗಳು ಹೇಳಿರ ನೀವು ಒಂದು ಹೇರ್ ಡ್ರೈಯರ್ ತಕಣಿ ಹ್ಯಾಂಗು ನಿಮ್ ಕೂದ್ಲು ಇತ್ತಲ್ಲ ಸುಮಾರ ಕೂದ್ಲು ಒಣಸಕತ್ತ ಕಡೆಗೆ ಕಾಚು 2 ನಿಮಿಷದಾಗ ಒಣಿತ್ತಂತ ಹೇಳಿರ ಕಡೆಗೆ ನಮ್ಮ ಸುರೇಶ್ ಶೆಟ್ಟಿ ಅಂತ ಹೇಳಿರ್ ಗೊತ್ತಿತ್ತಾ ನಿಮ್ಗೆ ನಿಮ್ಮ ನೀವು ಅಲಿ ದಂಡಿಲೆ ಒಣಸೋರಲ್ಲ ಕಾಚ ಒಳ್ಳೆ ಒಣಿತ್ತಂದಿರ ಹಿಂಗೆ ಆ ವಿಚಾರದ ಬಗ್ಗೆ ಒಂದೇ ಐಡಲ್ಲ ರಿಯಾಕ್ಷನ್ ಫೇಸ್ಬುಕ್ ತುಂಬಾ ರಿಯಾಕ್ಷನ್ ಬಂದಿತ್ತು ಗೊತ್ತಾ ಯೂಟ್ಯೂಬ್ ತುಂಬಾ ನೀವು ಹೆಂಗ ಹೌದೇ ಅಣ್ಣ ಈಗ ಮಿಷನ್ ಬೇಡ ಯಾಕಂದ್ರೆ ಬೇಡ ಈಗ ಒಳ್ಳೆ ಬಿಸಿಲಿತ್ತು ಸೂರ್ಯನ್ ಬಿಸ್ಲಿತ್ತಲ್ಲ ಸೂರ್ಯನ್ ಬಿಸಿಲಿತ್ತಲ್ಲ ಹೌದಾ ನಮ್ಮೂರಾಗೆ ಒಣಿತ್ತೆ ಕಾಚ ನೀವು ಅಷ್ಟು ಹಾಕ್ತಲ್ಲ ಬಿಸಿ ತಗೊಂಡ್ಬೇಡಿ ಬಾಸ್ಕರಣ್ಣ ಅದೆಲ್ಲ ಸಾಗಲಿ ನೀ ಎಲ್ಲಿ ಹೊರಟದ್ದ ನಾನಿಲ್ಲ ಬಸ್ ರೂಮ್ ಕೈಗೆ ಅಲ್ಲ ಇಲ್ಲಿ ಅಂತ ಮಾಡ್ತಿದ್ದೆ ಮೀನು ಹುಡುಕ್ ಬಂದದ್ದಾನ ನೀನು ಗಾಡಿ ಬರ್ತೇನೆ ಆಗ್ತಾ ಕೊಟ್ಟು ನೀಯೇ ಬಂದ್ವಿ ಭಾಸ್ಕರಣ್ಣ ಬಾ ಹಂಗಾರೆ ನಮ್ಮೂರ್ ಕೈ ಬಿದ್ದೀಯೋಗ ಅದೊಂದು ಚಿಕ್ಕ ಹೊರತು ಕೊಡ್ತಿದ್ದ ಸೀದಾ ಮತ್ತಿತ್ಲೆ ಬತ್ತಿ ಬಸ್ ಬಾ ಹಂಗಾರೆ ಕೂಕೋ